ಜೈನಾಪುರ ಗ್ರಾಮ ಪಂಚಾಯತ್ನ ನೂತನ ಅಧ್ಯಕ್ಷೆಯಾಗಿ ಸುಜಾತಾ ಸೊಲ್ಬನ್ನವರ್ ಆಯ್ಕೆ. ಚಿಕ್ಕೋಡಿ ತಾಲೂಕಿನ ಜೈನಾಪುರ ಗ್ರಾಮ ಪಂಚಾಯತ್ನ ನೂತನ ಅಧ್ಯಕ್ಷೆಯಾಗಿ ಸುಜಾತಾ ಷಣ್ಮುಖ್ ಸೊಲ್ಬನ್ನವರ್ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕಾಗಿ ಇವತ್ತು ನಡೆದ ಚುನಾವಣೆಯಲ್ಲಿ ಸುಜಾತಾ ಸೊಲ್ಬನ್ನವರ್ ಒಂದೇ ಅರ್ಜಿ ಸಲ್ಲಿಕೆಯಾಗಿದ್ದರಿಂದ ಚುನಾವಣಾ ಅಧಿಕಾರಿ ಕಮಲಾಕರ್ ಅವರು ಸುಜಾತಾ ಸೊಲ್ಬನ್ನವರ್ ಅವರನ್ನು ಅಧ್ಯಕ್ಷರನ್ನಾಗಿ ಘೋಷಿಸಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸುಜಾತಾ ಷಣ್ಮುಖ್ ಸೊಲ್ಬನ್ನವರ್ ಅವರನ್ನು ಸತ್ಕರಿಸಿ ಗೌರವಿಸಲಾಯಿತು. ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು, ನನ್ನನ್ನು ಅವಿರೋಧವಾಗಿ ಆಯ್ಕೆಗೆ ಶ್ರಮಿಸಿದ ಸದಸ್ಯರಿಗೆ ಧನ್ಯವಾದಗಳು ತಿಳಿಸುತ್ತೇನೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುವೆ ಎಂದರು. ಇದೇ ಸಂದರ್ಭದಲ್ಲಿ ಪಿಡಿಒ ಶಿವಾನಂದ ದೇಸಾಯಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಅವ್ವಕ್ಕ ಕೃಷ್ಣಪ್ಪ ಜೋಗೆ, ಸದಸ್ಯರಾದ ಸುರೇಶ್ ಗರ್ಬುಡೆ, ಶ್ರುತಿ ರತ್ನಪ್ಪ ತಳ್ಕೇರಿ, ತಮ್ಮಣ್ಣ ಬಸಪ್ಪ ಗರ್ಬುಡೆ, ಮಹಾದೇವಿ ಅಶೋಕ್ ನಿಂಗನೂರೆ, ಸುಗಂಧ ಪ್ರಕಾಶ್ ಗರ್ಬುಡೆ, ರಾಜು ಗೌರಾಗೋಳ್, ಸುಮಾ ಶಿವಾಜಿ ನಾಗರಾಳೆ, ರೋಜಾಬಾಯಿ, ಭೀಮಪ್ಪ ತಲ್ವಾರ್, ಬಾಲಕೃಷ್ಣ ಶಂಕರ್ ದೊಡ್ಡ ಲಚ್ಚಪ್ಪಗೋಳ್, ಬಸವರಾಜ್ ಲಕ್ಷ್ಮಣ್ ಬಾಳ್ಗೆ, ಮಹಾದೇವ್ ಯಲ್ಲಪ್ಪ ಯಾದಗುಡೆ, ರಾಮಗೌಡ ಈರ್ಗೌಡ ಕರಗಾಂವ್, ಅನಿಲ್ ಕುಮಾರ್ ಕಲ್ಗೌಡ ಪಾಟೀಲ್ ಹಾಗೂ ಮಲ್ಲಿಕಾರ್ಜುನ್ ಮಂಕಜ್ ಯುವ ಮುಖಂಡರು ಜೈನಾಪುರ್, ಮಹಾದೇವ್ ಭಾಕ್ರೆ, ಮಾರುತಿ ಗರ್ಬುಡೆ, ಈರ್ಗೌಡ ಕ್ಯಾಲ್ಗಿನ್ಮನಿ, ಬಸವರಾಜ್ ಸೊಲ್ಬನ್ನವರ್, ರಾಜು ಟೋಪುಗೋಳ್, ಅಮಿತ್ ಪಾಟೀಲ್, ಬಸಗೌಡ ಸೋಲ್ಗನ್ನವರ್, ಶಿವಗೌಡ ಸೋಲ್ಗನ್ನವರ್, ಬಾಬಸು ಮಂಗಾಜ್, ಮಾರುತಿ ಮಾಳ್ಗೆ, ಶಿವಾನಂದ್ ಪರಗೌಡ ಸೋಲ್ಗನ್ನವರ್, ರಾವ್ಸಾಬ್ ಗರ್ಬುಡೆ, ಅನಿಲ್ ಮಂಗಾಜ್, ಅಶೋಕ್ ಪಾಟೀಲ್ ಯುವ ಮುಖಂಡರು ಉಪಸ್ಥಿತರಿದ್ದರು. ನನಗೆ ಇವತ್ತು ಆಶೀರ್ವಾದ ಮಾಡಿದಾರೆ. ತಮ್ಮಣ್ಣ ಗರ್ಬುಡೆ, ಸುರೇಶ್ ಗರ್ಬುಡೆ, ಅನಿಲ್ ಸಲ್ಬನ್ನವರ್ ಮತ್ತು ಬಸು ಮಾಳಿಗೆಯವರು, ಅವಕ್ಕ ಜುಗುಳೆ ಮತ್ತು ಸುರ್ತಿ ತಳ್ಕೇರಿ, ಮಾದೇವಿ ನುಂಗ್ನೂರೆ, ಬಾಲಕೃಷ್ಣ ಲಚ್ಚಪ್ಪವ್ರಿ, ರೋಜಾ ತಳವಾರ್ರಿ, ರಾಮಣ್ಣ ಕರಗಾವಿ ರೀ, ರಾಜು ಗೌರಗೌಡ್ರಿ, ಸುಮಲತಾ ನಾಗರಾಳೆ ರೀ, ಸುಗಂಧ ಗರ್ಗುಡೆ ರೀ. ಇದು 15 ಜನನು ನಂಗೆ ಇವತ್ತು ಸಹಕಾರ ಮಾಡಿದ್ರೆ 14 ಜನ ರೀ. ನಮ್ದು ಇಲೆಕ್ಷನ್ ಆಗಲಿಲ್ಲ ರೀ ಇವತ್ತು. ನನಗೆ ಭಾಳ ಸಂತೋಷ ಆಯ್ತು ರೀ. ಆಯುರ್ವೇದಿಯಾಗಿ ಆಯ್ಕೆಗಿದ್ದೀನಿ ರೀ. ಮೊದಲನೇ ರೀ ಹಂಗೂ ಹಿಂಗೂ ಹೇಳಿ ನಂಗೆಲ್ಲ ಭಯ ಪಡಿಸಿರಿ. ಆದ್ರೆ ನಮ್ಮ ಸದಸ್ಯರೆಲ್ಲ ಏನು ಭಯ ಪಡಬೇಡ, ಈ ಸರಿ ಮಾಡ್ತೀವಿ ನೀನಂದ್ರು ಅವ್ರು ನಂಬೀನಿ ರೀ. ಅವ್ರು ಇದು ಮಾಡಿ ಪಾರ ಹಾಸಿರಿ. ಅವ್ರು ಕೊಡ್ತೇವೆ ಧನ್ಯವಾದ ಹೇಳ್ತೀನಿ ರೀ. ಅವ್ರು ನಮಸ್ಕಾರ ಮಾಡ್ತೀನಿ. ಎಲ್ಲ ಹಿಂಗೆ ಹೇಳ್ರಿ, ವಿಶ್ವಾಸ ತಗೊಂಡು ಕೆಲಸ ಮಾಡ್ತೀನಿ ರೀ. ಅವ್ರು ಏನು ನಮ್ಗೆ ನಾವು ಒಬ್ಬಕ್ಕೆ ಅಲ್ರಿ ಅಧ್ಯಕ್ಷ, 14-15 ಜನ ಅಧ್ಯಕ್ಷ ಇದ್ದೀವಿ. ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಆದ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ 16 ಜನ ಸದಸ್ಯರಿದ್ದು ಈಗಾಗಲೇ 4 ವರ್ಷ ನಮ್ಮ ಪೀರಿಯಡ್ ಮುಗಿತು. ಅದರಲ್ಲಿ ನಾವೊಂದು 18 ತಿಂಗಳ ಅಧ್ಯಕ್ಷ ಅಂತ ಮಾಡಿದೆ. ನಮ್ಮ ತಮ್ಮಣ್ಣ ಗರ್ಬುಡೆಯವರು ಅವರೊಂದು 10 ತಿಂಗಳು 12 ತಿಂಗಳು ಅವರು ಮಾಡಿದರು. ಆಮೇಲೆ ಲಕ್ಷ್ಮೀ ಮಜಲೇಟಿ ಅಂತ ಅವರು ಮಾಡಿದರು, ಅವರೊಂದು 1.5 ವರ್ಷ ಮಾಡಿದರು. ಈಗ ಅವಿರೋಧವಾಗಿ ಸುಜಾತಾ ಷಣ್ಮುಖ್ ಸೊಲ್ಬನ್ನವ್ರು ಇವರನ್ನು ನಾವೆಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ನಮ್ಮಲ್ಲಿ ಯಾವುದೇ ಅಂದರೆ ಭೇದ ಭಾವ ಆಗಬಾರ್ದು, ಯಾಕಂದ್ರೆ ನಾವು ಎಲ್ಲರಿಗೂ ಅವಕಾಶ ಕೊಡಬೇಕಂತ ಉದ್ದೇಶದಿಂದ, ಅಂದರೆ ನಮ್ಮಲ್ಲೇ ರಾಜಕೀಯ ಮಾಡಬಾರ್ದು. ಇನ್ನು ಇಲೆಕ್ಷನ್ ಟೈಮ್ದಾಗ ಅಟ್ಟ ಮಾಡೋದಾಗ ಈಗ ಯಾವುದೋ ಅಭಿವೃದ್ಧಿ ಕೆಲಸ ಆಗ್ಬೇಕಾದ್ರೆ ಒಂದಕ್ಕೊಂದು ಸಹಕಾರ ಬೇಕಾಗ್ತೈತಿ. ಅದಕ್ಕಾಗಿ ನಾವು ಸಹಕಾರ ಕೊಡುವ ಉದ್ದೇಶದಿಂದ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ನಾವು ಎಲ್ಲರೂ ಕೂಡಿ ಕೆಲಸ ಮಾಡ್ತೀವಿ. ಏನೋ ಸಮಸ್ಯೆ ಬರಲಿ, ಏನೇ ಚರ್ಚೆ ಮಾಡಿ ನಮ್ಮ ಊರಿನ ಅಭಿವೃದ್ಧಿ ಸಲುವಾಗಿ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ಮುಂದೆ ಯಾವುದೋ ಇದ್ರೆ ಭೀ ನಮ್ಮಲ್ಲೇ ನಾವು ಭಾಳ ಇವೆಲ್ಲ ನಮ್ಮ ಜೈನಾಪುರ ಗ್ರಾಮದಾಗ ಒಂದಕ್ಕೊಂದು ಸಂಬಂಧ ಅದಾವೆ. ಒಂದು ಅಂದ್ರೆ ಪಾಟೀಲ್, ಸೊಲ್ಬನ್ನವ್ರು, ಮಂಗಾಜ್, ಟೋಪುಗಳು ಹಿಂಗೆಲ್ಲ ಒಂದಕ್ಕೊಂದು ಏನೇ ಮಾಡಿದ್ರೆ ಭೀ ಅವು ಸಂಬಂಧ ಹತ್ತತಾವೆ. ಅದಕ್ಕೆ ಏನೇ ನಾವು ಮಾಡಿದ್ರೆ ನಾವು ಕುಡ್ಕೊಂಡು ಮಾಡ್ತೀವಿ. ಜಾತ್ರೆ ಮಾಡಲಿ ಏನೇ ಮಾಡಲಿ ನಾವು ಆ ಇಲೆಕ್ಷನ್ ಟೈಮ್ದಾಗ ಅಷ್ಟೇ ನಾವು ಏನಾದರೂ ಒಂದು 15 ದಿನನೂ 1 ತಿಂಗಳು ಅಷ್ಟೇ. ಅದರ ನಂತರ ನಾವೆಲ್ಲ ಮರೆತು ತೊರ್ನಾಳವರು ನಮ್ಮ ಜೊತೆ ಸಾತಿರ್ತಾರೆ. ಭೀಮಾ ತಳವಾರ್ ಅವರಾಗಲಿ, ಆಮೇಲೆ ಬಸವರಾಜ್ ಮಾಳ್ಗೆ ಅವರಾಗಲಿ, ಲಚ್ಚಪ್ಪಗಳಾಗಲಿ, ಸಾಕಷ್ಟು ಜನ ಎಲ್ಲರೂ ನಾವು ಏನೇ ಇದ್ರೆ ಭೀ ನಾವು ಎಲ್ಲರೂ ಕೂಡ್ಕೊಂಡು 2 ಗ್ರಾಮ ಅಂತಾಮ್ರಗತ್ಲೆ ಕೆಲಸ ಮಾಡ್ಕೊತ ಹೋಗಿದ್ದೀವಿ. ಇನ್ನು ಮುಂದೂ ಮಾಡ್ತೀವಿ. ಇನ್ನು ಜನರ ಸಹಕಾರ ನಮಗೆ ಬೇಕಾಗ್ತೈತಿ. ನಾವು ಏನಾದರೂ ಗ್ರಾಮದ ಅಭಿವೃದ್ಧಿ ಸಲುವಾಗಿ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ಅವ್ರಿಗೆ ನಮ್ಮ ಈಗ ನೂತನವಾಗಿ ಆಯ್ಕೆಯಾದ ಸುಜಾತಾ ಸೊಲ್ಬನ್ನವರಿಗೆ ಹಾರ್ದಿಕ ಅಭಿನಂದನೆಗಳು. ಮತ್ತು ಅವ್ರಿಗೂ ನಾವು ಯಾವಾಗೂ ಸಹಕಾರ ಇರ್ತೈತಿ. ಒಟ್ಟು ಊರಿನ ಅಭಿವೃದ್ಧಿ ಆಗಬೇಕು. ಏನು ಸಮಸ್ಯೆ ಇದ್ದರೆ ನಾವು ಎಲ್ಲರೂ ಕೂಡಿ ಸ್ಪಂದಿಸ್ತೀವಿ. ನಮಸ್ಕಾರ.
ಇವತ್ತಿನ ದಿವಸ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾಯಿತ ಒಂದು ಚುನಾವಣಾ ಘೋಷಣೆ ಆಗಿತ್ತು. ಇದೊಂದು 12ನೇ ತಾರೀಕು ಇವತ್ತು 12ನೇ ತಾರೀಕು ಅಧ್ಯಕ್ಷರ ಘೋಷಣೆ ಆಗಿತ್ತು. ಆ ದಿವಸ ನಾವು ಈ ದಿವಸ ಎಲ್ಲರೂ ನಾವು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿರೋದು 16 ಜನ. ನಾವು 15 ಜನ ಬಂದು ನಾವು ಸಹಮತದಿಂದ 15 ಜನ ಕೂಡಿ ಒಬ್ಬ ನಮ್ಮ ಸುಜಾತ ಸೊಲ್ಬಣ್ಣ ಅವ್ರ ಹತ್ರ ನಾವು ಎಲ್ಲರೂ ಕೂಡಿ ಅವಿರೋಧವಾಗಿ ನಮ್ಮ 15 ಜನ ಕೂಡಿ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದೇವೆ. ಅವರಿಗೂ ಕೂಡ ನಮ್ಮ ಎಲ್ಲ ಸದಸ್ಯರ ಪರವಾಗಿ ನಾವೊಂದು ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಒಂದು ನಮ್ಮದು ಇನ್ನೂ ತನಕ ಉಳಿದಂಥ ಕೆಲಸ ಏನದಾವಲ್ಲ, ನಮ್ಮದು ಇನ್ನೊಂದು 2-3 ತಿಂಗಳು ಇರ್ಬೋದು ಅವಧಿ. ಆ ಅವಧಿ ಒಳಗೆ ನಾವು ಉಳಿದಂಥ ಕೆಲಸಗಳನ್ನು ಎಲ್ಲ ಮುಗಿಸಿ ನಾವು ಎಲ್ಲ ರೈತರಿಗೂ ಕೂಡ ಒಂದು ಏನು ಉಳ್ದವಲ್ಲ ಕೆಲಸ ಅವನ್ನೆಲ್ಲ ಕ್ಲಿಯರ್ ಮಾಡೋಕೆ ನಾವು ಎಲ್ಲರೂ 15 ಜನ ಕೂಡಿ ಇನ್ನೂ ತನಕ ಏನಾಗಿತ್ತಲ್ಲ ಅದೆಲ್ಲ ವಿಷಯ ಬೇರೆ. ನಾವು ಎಲ್ಲರೂ ಕೂಡಿ ಒಂದು ಏನು ಉಳ್ದವಲ್ಲ ಕೆಲಸ ಅವೆಲ್ಲ ಕೆಲಸ ಮುಗಿಸೋದು ಒಂದು ನಾವು ಮೊದಲು ಪ್ರಯತ್ನ ಮಾಡ್ತೇವೆ. ಯಾರ್ಯಾರು ಉಳ್ದವ ಕೆಲಸಗಳು ಅವು ಎಲ್ಲರೂ ಬಂದು ನಮಗೆ ಭೇಟಿ ಆಗಬೇಕು. ಅವ್ರಿಗೆ ನಾವು ಕೆಲಸ ಮಾಡುವಂಥ ವಿಷಯ ನಾವು ಮಾಡ್ತೇವೆ. ಇನ್ನೂ ತನಕ ಹೆಂಗೈತಿ ಒಂದು ಯಾರು ಹೇಳ್ತಾರೋ ಯಾರು ಬಿಡ್ತಾರೋ ಅದು ವಿಷಯ ಬೇರೆ ಆಗಿತ್ತು. ಈಗ ಹೆಂಗಾಗೈತಿ ನಾವು 15 ಮಂದಿ ಕೂಡಿ ಒಂದು ಏನಾಗೈತಿ ನಾವು ಉಳಿದಂಥ ಕೆಲಸಗಳು ಕ್ಲಿಯರ್ ಮಾಡ್ಬೇಕಾಗಿತ್ತು. ನಮ್ಮ ಉಳಿದ ಅವಧಿ ಒಳಗೆ ನಮ್ದು ಉಳಿದಂಥ ಒಂದು 2-3 ತಿಂಗಳದಾಗ ಇವು ಎಲ್ಲ ಕ್ಲಿಯರ್ ಮಾಡಿಸಿ ಎಲ್ಲ ರೈತರಿಗೂ ಕೂಡ ನಾವು ಒಂದು ಅನುಕೂಲ ಮಾಡಿಕೊಡ್ತೇವೆ ಅಂತೇಳಿ ನಾವು 15 ಮೆಂಬರ್ ಒಬ್ಬ ಅಧ್ಯಕ್ಷ ಉಪಾಧ್ಯಕ್ಷರ ಪರವಾಗಿ ಕೂಡ ನಾ ಎಲ್ಲರೂ ಪರವಾಗಿ ಒಂದು ಈ ವಿಷಯ ಹೇಳ್ತೇನೆ ಅಂತೇಳಿ ನಾ ಎಲ್ಲರಿಗೂ ಧನ್ಯವಾದ ಹೇಳಿ ಒಂದೆರಡು ಮಾತು